ಕನ್ನಡ ಚಳವಳಿ ವಾಟಾಳ್ ಪಕ್ಷ ರಾಜ್ಯಾಧ್ಯಕ್ಷರು ವಾಟಾಳ್ ನಾಗರಾಜ್ ರವರ ನೇತೃತ್ವದಲ್ಲಿ ಭಾನುವಾರ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕಮಲ್ ಹಾಸನ್ ರವರ ವಿರೋಧ ಪ್ರತಿಭಟನೆ, ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಕಮಲ್ ಹಾಸನ್ಗೆ ಹೇಳಿ, ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಹೇಳಿ, ಕಮಲ್ ಹಾಸನ್ಗೆ ಅವಿವೇಕಿ ಕಮಲ್ ಹಾಸನ್ಗೆ ದುರಂಕಾರಿ ಮುಟ್ಟಾಳ ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ರವಿ ಕನ್ವರ ವಾಟಾಳ್ ನಾಗರಾಜ್ ರವರು ಮಾತನಾಡುತ್ತಾ, ಕಮಲ್ ಹಾಸನ್ ಒಬ್ಬ ಅವಿವೇಕಿ. ತಮಿಳು ಭಾಷೆ ದೆವ್ವ, ಪಿಚಾಚಿಗಳ ಭಾಷೆ. ಕಮಲ್ ಹಾಸನ್ ಚಿತ್ರಗಳು ಬಿಡುಗಡೆ ಮಾಡಿದರೆ ರಾಜ್ಯದಲ್ಲಿ ರಣರಂಗವಾಗುತ್ತದೆ. ಕನ್ನಡಕ್ಕೆ ಇರುವ ಶಕ್ತಿ ಏನು ಅಂತ ಅವರಿಗೆ ಅರಿವು ಇಲ್ಲದ ಒಬ್ಬ ಅಯೋಗ್ಯ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ರಣಹೇಡಿಗಳು ಎಂದರು. ತಮಿಳುನಾಡಿನಲ್ಲಿ ಅವರ ಪ್ರಭಾವ ಬಿದ್ದೋಗಿದೆ. ಈಗ ಮತ್ತೆ ಪ್ರಭಾವಕ್ಕಾಗಿ ಇದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ತನ್ನ ಅಹಂಕಾರಕ್ಕಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಮಾತು ಇಡೀ ನಾಡಿನ, ದೇಶದ, ವಿಶ್ವದೆಲ್ಲೆಡೆ ಇರುವ ಸಮಗ್ರ ಕನ್ನಡಿಗರ ಮೇಲೆ ಭಾರಿ ದಾಳಿ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಕಮಲ್ ಹಾಸನ್ ಮೇಲೆ
ಕರ್ನಾಟಕ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲೇಬೇಕು. ಕಮಲ್ ಹಾಸನ್ ಕರ್ನಾಟಕದ ಜೈಲಿನಲ್ಲಿ ಇಡಬೇಕಾಗತ್ತೆ. ಕಮಲ್ ಹಾಸನ್ ಚರಿತ್ರೆ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಮಾತನಾಡ್ತಕ್ಕಂಥದ್ದಲ್ಲ. ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳಿಗಿಂತ ಕನ್ನಡ ಸೌಂದರ್ಯ ಅದ್ಭುತ. ಯಾವುದೇ ಬರವಣಿಗೆ ಇರ್ಬೋದು, ವ್ಯಾಕರಣ ಇರ್ಬೋದು, ಧ್ವನಿ ಇರ್ಬೋದು, ಏನೇ ಮಾತಾಡಿದ್ರು ಕನ್ನಡಕ್ಕಿರುವ ಶಕ್ತಿ ಸೌಂದರ್ಯ ಇದು ತಮಿಳರಿಗಿಲ್ಲ. ತಮಿಳು ಭಾಷೆ ದೆವ್ವ ಪಿಶಾಚಿಗಳು ಮಾತಾಡ್ತಕ್ಕಂಥ ಭಾಷೆ ತಮಿಳು ಭಾಷೆ. ಕನ್ನಡ ಜನ ಸಾಮಾನ್ಯರು ಮಾತಾಡ್ತಕ್ಕಂಥ ಭಾಷೆ ಕನ್ನಡ. ಇವತ್ತು ಇದು ಅವರು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ತಮಿಳುನಾಡಿನ ಎಲ್ಲ ಚಿತ್ರದವರು ಕಮಲ್ ಹಾಸನ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡಲೇ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಕರ್ನಾಟಕದ ಎಲ್ಲ ಸಿನಿಮಾ ನಟರುಗಳು, ನಿರ್ಮಾಪಕರುಗಳು, ನಿರ್ದೇಶಕರುಗಳು ಒಂದೇ ಒಂದು ಧ್ವನಿಯಲ್ಲಿ ಕಮಲ್ ಹಾಸನ್ ವಿರೋಧ ಮಾಡಲೇಬೇಕು. ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕಮಲ್ ಹಾಸನ್ ಚಿತ್ರ 5ನೇ ತಾರೀಕು ಯಾವಾಗಲೇ ಆಗಲಿ ಬಿಡುಗಡೆ ಆದರೆ ರಣರಂಗ ಹುಷಾರ್. ಥಿಯೇಟರ್ ಮಾಲೀಕರುಗಳು ಹೇಳ್ತೀವಿ, ನಿರ್ಮಾಪಕರುಗಳು ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನೀವು ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡಿದ್ರೆ ರಣರಂಗ. ಬೆಂಗಳೂರಿನಲ್ಲಿ ರಣರಂಗ, ರಾಜ್ಯದಲ್ಲಿ ರಣರಂಗ. ಎಚ್ಚರ. ಇದೊಂದೇ ಅಲ್ಲ, ಒಂದೇ ನಿಮಿಷ, ಇದೊಂದೇ ಹೇಳಿ ಏನು ಇದೊಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಭಾಷೆಯ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಕಮಲ್ ಹಾಸನ್ ಹೇಳಿರೋ ಪ್ರಕಾರ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ. ನಾವು ಅದಕ್ಕೆ ತೀವ್ರವಾಗಿ ಹೋರಾಟ ಚಿಂತನೆ ಮಾಡಲಿಲ್ಲ ಅಂತಂದ್ರೆ ದೇಶದಲ್ಲಿ ವಿದೇಶದಲ್ಲಿ ಇದೇ ಸರಿ ಅನ್ನೋ ರೀತಿ ಬರುತ್ತೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಕನಿಷ್ಠ ಶಾಸನಸಭೆಯನ್ನು ಕರೆಯಿರಿ. ತುರ್ತು ಎಲ್ಲ ಪಾರ್ಟಿಯವರು ಒಂದಾಗಿ ಒಂದೇ ಧ್ವನಿ ಸಮಗ್ರವಾಗಿ ಕನ್ನಡದ ಬಗ್ಗೆ ಚರ್ಚೆ ಮಾಡಿ, ಕನ್ನಡ ತಮಿಳಿನಿಂದ ಬಂದದ್ದಲ್ಲ, ಕನ್ನಡ ಸ್ವತಂತ್ರ, ಕನ್ನಡ ಅದರದೇ ಆದಂಥ ಶಕ್ತಿಯಿಂದ ಬಂದಿರತಕ್ಕಂಥ ದ್ರಾವಿಡ ಭಾಷೆ, ಅದನ್ನು ಭದ್ರವಾಗಿ ನೇರವಾಗಿ ಹೇಳಬೇಕಾಗಿದೆ. ಇದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್, ಪತ್ರಕರ್ತರು, ಸಾಹಿತಿಗಳು, ಬರಹಗಾರರು ಎಲ್ಲರೂ ಸೇರಿ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕ್ಷಮಾಪಣೆ ಕೇಳಲೇ ಇಲ್ಲ ಅಂದರೆ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡ ಒಕ್ಕೂಟ ಸಭೆ ಸೇರಿ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ. ಅದನ್ನು ಅಂತಿಮವಾಗಿ ಈಗ ನಿರ್ಧಾರ ಇಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಹೋರಾಟ ಅನಿವಾರ್ಯ. ಕಮಲ್ ಹಾಸನ್ ಬಗ್ಗೆ ಮೊದಲು ಕನ್ನಡ ಚಿತ್ರ ನಟರುಗಳು ಭದ್ರವಾಗಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಭದ್ರವಾಗಿ ಬೀದಿಗೆ ಬಂದು
ಹೇಳಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ರಾಜಕಾರಣದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನವರಾಗಲಿ, BJPಯವರಾಗಿರಲಿ, JDSನವರಾಗಿರಲಿ ರಣಹೇಡಿಗಳು. ಅವರಿಗೆ ಭಾಷೆ ಬಗ್ಗೆ ಗೌರವವಿಲ್ಲ. ಅವರಿಗೆ ರಾಜಕಾರಣ, ಅಧಿಕಾರ, ಲೂಟಿ, ಭ್ರಷ್ಟಾಚಾರ ಇದು ಅವ್ರದ್ದು. ನಿಮ್ಗೆ ಹೇಳೋದಾದರೆ ಈ ರಾಜ್ಯಕ್ಕೆ ತಿರುವಳ್ಳೂರು ಪ್ರತಿಮೆ ತಂದವರು ಪುಣ್ಯಾತ್ಮ ಯಡಿಯೂರಪ್ಪ ನಮ್ಮನ್ನೆಲ್ಲ ಜೈಲಿಗೆ ಹಾಕಿ ನಮ್ಮನ್ನೆಲ್ಲ ಹಾಸನ ಜೈಲಿನಲ್ಲಿ ಇಟ್ಟಿದ್ರು. ತಮಿಳು ತಿರುವಳ್ಳೂರು ಬೇಡ ಅಂತ. ಈ ರಾಜ್ಯಕ್ಕೆ ತಮಿಳರ ಇದು ಬರಬೇಕಾದ್ರೆ, ಸಂಸ್ಕೃತಿ ಬರಬೇಕಾದ್ರೆ ಇದಕ್ಕೆ ಯಡಿಯೂರಪ್ಪನವರೇ. ಇವತ್ತವರು BJPಯವರು ಈ ಕಮಲ್ ಹಾಸನ್ ಬಗ್ಗೆ ಮಾತಾಡ್ತಾವ್ರೆ. ಇದುವರೆಗೂ ಅವರೇನು ಮಾತಾಡಿರಲಿಲ್ಲ, ಇದ್ದಕ್ಕಿದ್ದಂಗೆ ಶುರು ಮಾಡಿದ್ದಾರೆ ಅವರು. ಅದು ಹೇಳಬೇಕು. ಮೊದಲು ಯಡಿಯೂರಪ್ಪನವರೇ ಜ್ಞಾಪಿಸ್ಕೊಳ್ಳಿ, ತಿರುವಳ್ಳೂರು ಪ್ರತಿಮೆ ಇಟ್ಟರಲ್ಲ, ಯಾಕೆ ಇಟ್ರಿ, ಕಾರಣ ಏನು, ನಮ್ಮನ್ನೆಲ್ಲ ಜೈಲಿಗೆ ಇಲ್ವಾ? ಇದು ನೀವು ಹೇಳಿದ ಪ್ರಶ್ನೆ ಸರಿ. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷ ಭೇದ ಮರೆತು ಬೀದಿಗೆ ಬರಬೇಕು, ಹೋರಾಟಕ್ಕೆ ಇರಬೇಕು. ಹೋರಾಟಕ್ಕೆ ಬರಲಿಲ್ಲ, ನಿಮ್ಮ ಮನೆಗಳ ಮುಂದೆ ಸಮಗ್ರ ಕನ್ನಡಿಗರು ಸತ್ಯಾಗ್ರಹ ಮಾಡಬೇಕಾಗುತ್ತೆ ಅಂತೇಳಿ ಇಡೀ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅವರ ಹಿಂಬಾಲಕರು, ಯಾರ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ BJPಯವರು, ಪ್ರಧಾನಮಂತ್ರಿಗಳ ಹಿಂಬಾಲಕರು BJPಯವರು, ಇಲ್ಲಿ ರಾಹುಲ್ ಗಾಂಧಿ ಹಿಂಬಾಲಕರು ಕಾಂಗ್ರೆಸ್ನವರು, ದೇವೇಗೌಡರ ಹಿಂಬಾಲಕರು JDSನವರು ಭದ್ರವಾಗಿ ನಿಲ್ಬೇಕು. ನೀವು ಹೊರಗಡೆ ಬರಬೇಕು. ಇಡೀ ರಾಜ್ಯ ಒಂದಾಗಬೇಕು. ಕನ್ನಡ ಧ್ವನಿ ಒಂದಾಗಬೇಕು. ಕನ್ನಡ ಧ್ವನಿ ಒಂದಾಗಬೇಕು. ಸರ್, ನಟ ಕಿಶೋರ್ ಅವರು ಮತ್ತೆ ಮತ್ತಿತರರು ಅಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಅಲ್ಲಿ ಸೈಲೆಂಟ್ ಆಗಿ ಇದ್ಬಿಟ್ಟು ಇವಾಗ ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇದು ಕಿಶೋರ್ ಮತ್ತಿತರ ಕಾರ್ಯಕ್ರಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸಿಂಹಸೇನೆ ರಾಜ್ಯಾಧ್ಯಕ್ಷರಾದ GL ಶ್ರೀನಿವಾಸ್ ಗೌಡ ಹಾಗೂ ಪ್ರಶಾಂತ್, ಹರೀಶ್ ಕುಮಾರ್, ಸುಬ್ರಮಣಿ, ದಿಲೀಪ್, ವೆಂಕಟಮ್ಮ, ಕನ್ನಡ ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ರವಿಕುಮಾರ್, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಇದ್ದರು.